ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೇನು ನೋಡಿದ್ರೆ 2025-26 ಸೆಕೆಂಡ್ PUC ಪ್ರಿಪರೇಟರಿ 2 ಎಕ್ಸಾಮಿನೇಷನ್ ಕಂಪ್ಯೂಟರ್ ಸೈನ್ಸ್ ಕೀ ಆನ್ಸರ್ಗಳನ್ನು ನೋಡೋಣ ಕ್ವಿಕ್ ಆಗಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ವಿಡಿಯೋ ನೋಡ್ರಿ. ಫಸ್ಟ್ ಒನ್ ಆನ್ಸರ್ ಯಾವುದಂದ್ರೆ MCQs ಕ್ವಶನ್ಗಳು ಇರ್ತಾವೆ ಪಾರ್ಟ್ ಎ ಒಳಗೆ. ಆಲ್ ಕ್ವಶನ್ ಈಚಿದ 1 ಮಾರ್ಕ್ಸ್, ಅಟ್ಟಕ್ಕೂ ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದ. ಎ ಪ್ರಶ್ನೆಗೆ ಯಾವುದಂದ್ರೆ ಸರಿಯಾದ ಉತ್ತರ ಸಿ ಆಗಿರ್ತದ. ಎ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿರ್ತದ. ಬಿ ಸೆಕೆಂಡ್ ಒಂದು ಸರಿಯಾದ ಉತ್ತರ ಯಾವ್ದಾಗ್ತದೆ ಅಂದ್ರೆ ಬಿ ಆಗಿರ್ತದ. ತದನಂತರ ಥರ್ಡ್ ಕ್ವಶನ್ ಕ್ರಿ, ಇದು ಥರ್ಡ್ ಕ್ವಶನ್ಕ ಸರಿಯಾದ ಉತ್ತರ ಯಾವ್ದಂದ್ರೆ ಸಿ ಆಗಿರ್ತದ. ನೋಡ್ರಿ, ಸಿ ಆಗಿರ್ತದ. ನೀವು ಕರೆಕ್ಟಾಗಿ ನೋಡ್ಕೊರಿ ಅವನ್ನ. ತದನಂತರ ಫೋರ್ತ್ ಅನ್ನ ಸರಿಯಾದ ಆನ್ಸರ್ ಬಿ ಆಗಿರ್ತದ. ಫಿಫ್ತ್ ಒನ್ ಎಷ್ಟಾಗ್ತದ? ಫಿಫ್ತ್ ಒನ್ ಡಿ ಆಗಿರ್ತದ. ಸರಿಯಾದ ಉತ್ತರ ಫಿಫ್ತ್ ಒನ್ ಡಿ ಆಗಿರ್ತದ. ತದನಂತರ ಸಿಕ್ಸ್ತ್ ಒನ್ ಸರಿಯಾದ ಉತ್ತರ ಡಿ ಆಗಿರ್ತದ. ಸೆವೆಂತ್ ಒನ್ ಇದ್ದ ಯಾವ್ದಾರ ಇ ಆಗಿರ್ತದ. ತದನಂತರ 8th ಒಂದು ಕ್ವಶನ್ ಸರಿಯಾದ ಉತ್ತರ ಡಿ ಆಗಿರ್ತದ. 9ನೇ ಪ್ರಶ್ನೆಗೆ ಎಷ್ಟಾಗಿರ್ತದೆ ಅಂದ್ರೆ 9ನೇ ಬಿ ಸರಿಯಾದ ಉತ್ತರ ಆಗಿರ್ತದ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇ ಆಗಿರ್ತದ. ತದನಂತರ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರ್ತದ. ಇದ್ರ ಎಲ್ಲ ಆನ್ಸರ್ ಕೀ ಆನ್ಸರ್ ಎಲ್ಲನ ಲಾಸ್ಟ್ಗೆ ವಿಡಿಯೋ ಎಂಡ್ಗಳು ಕೊಟ್ಟಿರ್ತೀನಿ. ಕೀ ಆನ್ಸರ್ ಒಂದು PDF ಇದೆ, ಅದನ್ನ ನಿಮ್ಗೆ ಕೊಟ್ಟಿರ್ತೀನಿ, ಸರಿಯಾಗಿ ನೋಡ್ಕೋರಿ. ತದನಂತರ 14ನೇ ಪ್ರಶ್ನೆ, 13ನೇ ನೋಡ್ರಿ. 13ನೇದು ಯಾವುದಂದ್ರೆ ಸಿ ಆಗ್ತದ. 13ನೇ ಸಿ ಆಗ್ತದ. ತದನಂತರ 14ನೇದು ಯಾವ್ದಾಕಂದ್ರೆ ಡಿ ಆಗ್ತದ. 14ನೇ ಡಿ ಆಗ್ತದ. ತದನಂತರ 15ನೇದ್ರಿ ಎ ಆಗ್ತದ. ಪ್ರತಿಯೊಂದು 15 ಇವು ಮಲ್ಟಿಪಲ್ ಚಾಯ್ಸ್ ಏನು ಮಾಡಿದ್ರೆ ನೀವು ಸರಿಯಾಗಿ 15 ಬರ್ದಿರಂದ್ರೆ 80ಗೆ 80 ಅಂಕಗಳು ನಿಮ್ಗೆ ಸಿಗ್ತಾವೆ. ಯಾಕಂದ್ರೆ ಸರಿಯಾಗಿ ಬರ್ದಿರ್ತೀವಿ, ಆ ಕಾರಣಕ್ಕೆ 80ಗೆ 80 ಸಿಗ್ತಾವ. ಇಲ್ಲಿ ಚೂಸ್ ದ ಆನ್ಸರ್ ಅಂತ ಹೇಳ್ಯಾರ. ಇವ್ ರಾಂಗ್ ರೈಟ್ ಸರಿ ತಪ್ಪ ಇರ್ತಾವ, ಹಿಂದ ಮುಂದಾಗಿರ್ತಾವೆ. ಬೆಸ್ಟ್ ವೇ ಎಂದವ್ರಲ್ಲ ಅಷ್ಟು ಸರಿಯಾದ ರೀತಿಯಲ್ಲಿ ನಾವು ಬರೀಬೇಕು. ಅದ ಕ್ವಶನ್ ಪೇಪರ್. ಇಲ್ಲಿ ಕರೆಕ್ಟ್ ಆದ ಆನ್ಸರ್ಗಳ ಇಲ್ಲಿ ಏನಿರ್ತಾವೆ ಒಂದಿಟ್ಟು ಜಾಸ್ತಿ ಕಲರಿಂಗ್ ಜಾಸ್ತಿ ಆಯ್ತು. ಇದು ಸರಿಯಾದ ಆನ್ಸರ್ ಆಗಿರ್ತವೆ. ಇಲ್ಲಿ ನೋಡ್ರಿ, ಇದು ಸರಿಯಾದ ಆನ್ಸರ್ಗಳನ್ನ ಇಲ್ಲಿ ನಾವು ಹಾಕೇನಿ, ನೀವು ಸರಿಯಾಗಿ ನೋಡ್ಕೊರಿ. ಇಲ್ಲಿ PDF ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲ ಅದಾವ ನೋಡ್ರಿ, ಇಲ್ಲಿ ಕರೆಕ್ಟ್ ಅದಾವ. ನೀವು ನೋಡ್ಕೊರಿ, ಎಲ್ಲ ಆನ್ಸರ್ಗಳನ್ನ ಇಲ್ಲಿದಾವ ನೋಡ್ಕೊರಿ. ಪ್ರತಿಯೊಂದನ್ನು ನೋಡ್ಕೊರಿ, ಅಷ್ಟು ಬಿಟ್ಟ ಸ್ಥಳಗಳನ್ನ ನಾವು ಮಾರ್ಕ ಮಾಡಿದ್ದೇನೆ, ನೀವು ನೋಡ್ಕೊರಿ. ಆಗ 1 ಮಾರ್ಕ್ಸ್ ಕ್ವಶನ್ಗಳನ್ನು ಇಲ್ಲಿ ನೋಡ್ಕೊರಿ. ನೀವು 2 ಮಾರ್ಕ್ಸ್ ಕ್ವಶನ್ ರೀ. ಇಲ್ಲಿ 4 ಬರಿ ಅಂತ ಹೇಳ್ಯಾರ. 4 ಆನ್ಸರ್ಗಳನ್ನು ಇಲ್ಲಿರ್ತಾವ, ನೀವು ನೋಡ್ಕೊರಿ ಸರಿಯಂಗ ನೋಡಿ. ಪ್ರತಿಯೊಂದನ್ನು ಆನ್ಸರ್ಗಳನ್ನು ನೀಡಲಾಗೈತಿ. ತದನಂತರ 23ರ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ ನೋಡ್ರಿ. ಬಾಕ್ಸ್ ಹಾಕಿ ಅವಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಎಂಬುದನ್ನು ಅಲ್ಲಿ ಒಂದೊಂದು ಪಾಯಿಂಟ್ ಬರೆದ ಒಂದೊಂದು ಅಂಕ ಸಿಗ್ತೈತೆ, ಇನ್ನೊಂದು ಪಾಯಿಂಟ್ ಬರೆದ ಇನ್ನೊಂದು ಅಂಕ ಸಿಗ್ತೈತೆ. ಮಾರ್ಕ್ಸ್ ಎಂಟ್ರಿ ಮಾಡೈತ್ರಿ. 25ನೇ ಪ್ರಶ್ನೆ ಇರ್ರಿ ಇದು ನೋಡ್ರಿ. ಆಗ ನಿಮ್ಮ ಫ್ರೆಂಡ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಆಗ ಸಬ್ಸ್ಕ್ರೈಬ್ ಮಾಡಿರಿ, ಆಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪಾರ್ಟ್ ಸಿ ನೋಡ್ರಿ. ಹಂಗಾರೆ ಈಗ ಪಾರ್ಟ್ ಸಿ ಒಳಗೆ 4 ಕ್ವಶನ್ಗಳನ್ನ ಈಚ್ ಕ್ವಶನ್ದ ಕರೆಕ್ಟ್ 3 ಮಾರ್ಕ್ಸ್. ಪ್ರತಿ ಒಂದಕ್ಕೆ ಎಷ್ಟು 3 ಮಾರ್ಕ್ಸ್ ಇರ್ತದೆ. ಪ್ರತಿ ಒಂದಕ್ಕೆ 3 ಮಾರ್ಕ್ಸ್ ಇರ್ತದೆ. ಇಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿ ಇರ್ತದೆ. ಇಲ್ಲಿ 3 ತಗೋಕೆ ಪ್ರಯತ್ನ ಪಡ್ರಿ. 3 ಅಂಕಗಳನ್ನ ಪ್ರತಿಯೊಂದಕ್ಕೆ 3 ಅಂಕಗಳನ್ನ ತಗೊಳ್ಳೋ ಪ್ರಯತ್ನ ಪಡ್ರಿ. ಸ್ಟೆಪ್ ಬೈ ಸ್ಟೆಪ್ ಕೀ ಆನ್ಸರ್ ಡಾಟಾ ಎಲ್ಲ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ನಿಮಗೆ ಅರ್ಥ ಆಗಿರ್ತದೆ ನೋಡ್ರಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊರಿ. ಕ್ವಶನ್ ದವ ಆನ್ಸರ್ ದವ ವೆರಿ ಇಂಪಾರ್ಟೆಂಟ್. ಆ್ಯನ್ಯುವಲ್ ಎಕ್ಸಾಮ್ಗೆ ಇವ ರಿಪೀಟೆಡ್ ಜಾಸ್ತಿ ಆಗ್ತಾವ. ನೀವಲ್ಲಿ ಏನು ಮಾಡ್ಬೇಕಾದ್ರೆ ಸರಿಯಾಗಿ ಈಗ ಓದ್ಕೊಂಡಿದ್ರಿ ಅಂದ್ರೆ ನೀವಲ್ಲಿ ಅನುಕೂಲ ಆಗ್ತಾವ. ಪ್ರಿಪರೇಟರಿಗೆ ರಿಪೀಟೆಡ್ ಕ್ವಶನ್ ಜಾಸ್ತಿ ಇರ್ತಾವ. ಯಾಕಂದರೆ ಇಲ್ಲಿ ಮಾದರಿ ಪ್ರಶ್ನೆ ಬಂದ್ರೆ 3 ಇರ್ತಾವೆ. ಅವನ್ನ 3 ಒಳ್ಳೆ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಈಗ ಅವ 3 ಮತ್ತು ಇವು ಪ್ರಿಪರೇಟ್ರಿ ಇವೊಂದು 3
ಸರಿಯಾಗಿ ಇವು 6 ಕ್ವಶನ್ ರೆಫರ್ ಮಾಡಿದ್ದೆ ಅದ್ರಲ್ಲಿ ನೀವು ಜಾಸ್ತಿ ಅಂಕ ತೊಗೋಬೋದು. ಫೇಲ್ ಆಗೋರು ಪಾಸ್ ಆಗ್ಬೋದು ರೀ. ಇಷ್ಟ ರೆಫರ್ ಮಾಡ್ರೆ ಅಷ್ಟು ಚಾಪ್ಟರ್ ಓದೋವಂಥ ನೆಸಸರಿ ಇರೋಂಗಿಲ್ಲ. ಇವ್ರ ಫೆಬ್ರವರಿ 2 ಕೀ ಆನ್ಸರ್ ಇವ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ರೀ, 2 ಬರಿಬೇಕಾ. ಇದು ಇಂಪಾರ್ಟೆಂಟ್. ಇಲ್ಲಿ ಡಾಟಾ ಕೊಟ್ಟಾನ, ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೊಟ್ಟೈತಿ. ನೀವು ಅಲ್ಲಿ ಸರಿಯಾಗಿ ನೋಡ್ಕೊಂಡು ಆಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಮುಂದಿನ ಇಂಪಾರ್ಟೆಂಟ್ ಯಾವ ವಿಡಿಯೋ ಬೇಕಾದ್ರೆ ನೀವು ಬಂದು ತಲುಪ್ತಾವ. ನಾ ಎಲ್ಲ ಕ್ವಶನ್ ಪೇಪರ್ ಹಾಕಿರ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಬರೀ ಆಗೈತೆ ನೋಡ್ರದ, ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಬಿಡಿಸಿದ್ದೀನಿ. ನೀವೇನು ಮಾಡ್ಬೇಕಂದ್ರೆ ಎಲ್ಲ ರೆಡ್ಮೆಂಟ್ ನೋಡ್ಸತಿ ಸರಿಯಾಗಿ ನೋಡಿ ನೀವು ಸರಿಯಾಗಿ ಕಲೀರಿ ಅಷ್ಟೇ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲನೂ ಅರ್ಥ ಆಗ್ತದೆ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.